ಇಲ್ಲಿ ನೋಡಿ ಜೀಸಸ್ ಕ್ರೈಸ್ಟ್ ಬುಕ್ ಹಿಡ್ಕೊಂಡು ನಿಂತಾರೆ. ಇದೆ ನೋಡಿ ಚರ್ಚು. ಅಂದರೆ ಒಂದನೇದ ಲಗೇಜ್, ಎರಡನೇದ ಟ್ರೈಪಾಡ್. ನಂಗೆ ಟ್ರೈಪಾಡ್ ತೊಗೊಂಬರೋಕ್ಕಾಗಿಲ್ಲ. ಟ್ರೈಪಾಡ್ ತೊಗೊಂಬಂದಿದ್ರೆ ಹಿಂಗೆ ವೈಡ್ ಆ್ಯಂಗಲ್ ಹಿಂಗೆಲ್ಲ ಶೂಟ್ ಮಾಡ್ಬೋದಿತ್ತೆ. ಆಮೇಲೆ ಇನ್ನೊಂದು ತಪ್ಪೇನಪ್ಪ ಅಂತ ಹೇಳಂದರೆ ಲಗೇಜು ನೀವು ನೋಡಿದ್ರಿ ನನ್ನ ಕೈಯಾಗಿ ಎರಡೆರಡು ಲಗೇಜ್ ಇದ್ದವು. ಲಗೇಜ್ ಇದ್ದ ಕಾರಣ ನನಗೆ ಯಶವಂತಪುರಿಂದ ಗೋವಾಕ್ಕೆ ಹೆಂಗೆ ಬರಬೇಕಂತ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಎಷ್ಟು ಜನ ಸುದೀಪ್ ಸರ್ ಫಿಲ್ಮು ಬಚ್ಚನ್ ನೋಡಿದ್ದೀರಾ? ಅದರಲ್ಲೊಂದು ಲಾಸ್ಟಿಗೆ ಒಂದು ಇಮೋಷ್ನಲ್ ಸೀನ್ ಇದೆ. ಭಾವನಾ ಮೇಡಮ್ ಅವ್ರಿಗೆ ಗೋಲ್ಡೇಜರು ಹಿಂದಿಂದ ಚುಚ್ಚಿ ಈ ಥರ ಎಬ್ಬಿಸಿದಾಗ ನೀನೇ ಬಣ್ಣ ನೀನೇ ನಕಾಶ ನೀನೇ ತಾನೇ ನಿತ್ಯ ದುರಾಸೆ ನೀನೇ ವಾರ್ತೆ ನೀನೇ ವಿಹಾರ ನೀನೇ ತಾನೇ ನನ್ನ ಬಿಡಾರ. ಒಂದು ಹುಕ್ ಲೈನ್ ಇದೆ ಅದನ್ನ ಹೇಳ್ಬೇಕಂತ ಇದ್ದೀನಿ. ಈ ಯೂಟ್ಯೂಬ್ ಚಾನಲ್ ಚಲೋ ಆದಾಗಿನ ಹೆಂಗಾಗಿದೆ ಅಂದರೆ ಎಷ್ಟು ಸರ್ ಡೈಲಾಗ್ ಇದೆ, ಕಂಟೆಂಟ್ ಕಂಟೆಂಟ್ ಕಂಟೆಂಟ್. ಐ ಡೋಂಟ್ ಲೈಕ್ ಇಟ್, ಐ ಅವಾಯ್ಡ್. ಬಟ್ ಕಂಟೆಂಟ್ಸ್ ಲೈಕ್ಸ್ ಮೀ, ಐ ಕಾಂಟ್ ಅವಾಯ್ಡ್. ಆ ಥರ ಆಗೈತೆ ಅಂತ ಹೇಳಂದ್ರೆ ಬೇರೆ ಕಡೆ ಕಷ್ಟಪಟ್ಟಿಲ್ಲ ಅಂತಲ್ಲ, ಇಂಜಿನಿಯರಿಂಗ್ ಒಳಗೂ ತುಂಬ ಕಷ್ಟ ಇತ್ತು. ಸಿಂಪಲಾಗಿ ಹೇಳ್ಬೇಕಂದ್ರೆ ಸ್ಟ್ರಗಲ್ ಇತ್ತು. ಸ್ಟ್ರಗಲ್ ಯಾವ ಥರ ಅಂತೇಳಂದರೆ ರಿಷಬ್ ಸರ್ ಬಾಲಯ್ಯ ಬಾಬು ಡೈಲಾಗ್ ಹೊಡಿತಾರಲ್ಲ, ಸ್ಟ್ರಗಲ್ ಸ್ಟ್ರಗಲ್ ದ ಸ್ಟ್ರಗಲ್, ಇಫ್ ಯು ನಾಟ್ ಸ್ಟ್ರಗಲ್ ದ ಸ್ಟ್ರಗಲ್, ಸ್ಟ್ರಗಲ್ ಸ್ಟ್ರಗಲ್ಸ್ ಯು, ಐ ಆಮ್ ನಾಟ್ ದ ಸ್ಟ್ರಗಲ್, ಐ ಆಮ್ ದ ಟ್ರೂತ್. ಆ ಥರ ಇಫ್ ಯು ಸ್ಟ್ರಗಲ್ ದ ಸ್ಟ್ರಗಲ್, ಸ್ಟ್ರಗಲ್ ಸ್ಟ್ರಗಲ್. ಹಲೋ ಫ್ರೆಂಡ್ಸ್, ನಾವು ಅರಂಬೋಲ್ ಬೀಚಿಗೆ ಬಂದೇವಿ. ನೋಡ್ರಿ ಅರಂಬೋಲ್ ಬೀಚು. ಬನ್ನಿ ಗೈಸ್ ಬೆಳೆಯೋಣ. ವೆಲ್ಕಮ್ ಟು ಗೋವಾ. ವಾಸ್ಕೋ ಡಗಾಮದಿಂದ ಬಂದೀವಿ. ಈಗ ವಾಸ್ಕೋ ಚರ್ಚಿಗೆ ಹೊಂಟೀವಿ. ಅಲ್ಲಿಂದ ಬಸ್ ಸಿಗ್ತೈತಿ ನಾವು ಹೋಗೋ ಡೆಸ್ಟಿನೇಷನಿಗೆ. ಬರ್ರಿ ಹೋಗೋಣ. ಇಲ್ಲಿ ನೋಡ್ರಿ ಇಲ್ಲಿ ಬ್ಯಾಡು ನನ್ನೂ ಬ್ಯಾಗ್ ತೊಗೊಂಡು ಹೊಂಟೀನಿ. ಬರ್ರಿ ಹೋಗೋಣ, ಗೋವಾ ಎಕ್ಸ್ಪ್ಲೋರ್ ಮಾಡೋಣ. ದಿಸ್ ಈಸ್ ಸೋಲೋ ಟ್ರಾವೆಲಿಂಗ್ ವಿತ್ ಶಿವಪ್ರಸಾದ್. ಫ್ರೆಂಡ್ಸ್, ಇದು ವಾಸ್ಕೋ ಚರ್ಚ್ ಅಂತ. ಇಲ್ಲಿಂದ ನಾವು ಪಣಜಿಗೆ ಬಸ್ ಸಿಗೋದು. ಚೆನ್ನಾಗಿದೆ ಚರ್ಚು, ಮಸ್ತ್ ಐತಿ. ಚರ್ಚ್ ನೋಡಕ್ಕಂತ ಬಂದೀವಿ. ಬರ್ರಿ ತೋರಿಸ್ತೀನಿ ಚರ್ಚ್ ಒಳಗೆ ಏನೇನೈತೆ ಅಂತೇಳಿ. ನೋಡಿರಿ ಚರ್ಚ್ ಎಷ್ಟು ಚಲೋ ಐತಿ. ಓ, ಅಲ್ಲಿ ಯಾರೋ ಅಜ್ಜಾರು ಪೂಜೆ ಮಾಡತ್ತಾರೆ ಕ್ಯಾಂಡಲ್ ಹಚ್ಚಿ. ಬರ್ರಿ ನೋಡೋಣ. ಮಾರ್ನಿಂಗ್ ಬಂದು ಎಲ್ಲರೂ ಪ್ರೇಯರ್ ಮಾಡ್ತಾರೆ. ಒಳಗೆಲ್ಲ ಪ್ರೇಯರ್ ಮಾಡತ್ತಾರೆ. ಅದನ್ನು ತೋರಿಸ್ತಿದ್ದೆ, ಬಟ್ ಅದ್ರದ್ದು ವಿಡಿಯೋ ಐತಿ, ಅಷ್ಟೇ ವಿಡಿಯೋ ಸೆಂಡ್ ಮಾಡ್ತೀನಿ ನೋಡಿರಿ ಹೆಂಗೈತೆ ಅಂತೇಳಿ. ಇಲ್ಲಿ ನೋಡಿ ಜೀಸಸ್ ಕ್ರೈಸ್ಟ್ ಬುಕ್ ಹಿಡ್ಕೊಂಡು ನಿಂತಾರೆ. ನೋಡ್ರಿ ಇಲ್ಲೆಲ್ಲ ಪ್ರೇಯರ್ ಮಾಡತ್ತಾರೆ. ಸಾರಿ ಡಿಸ್ಟರ್ಬ್ ಮಾಡಬಾರ್ದಂತ ಒಳಗೆ ಏನು ಕ್ಯಾಮ್ರಾ ತೊಗೊಂಡೋಗಿಲ್ಲ. ಇದೆ ನೋಡಿ ಚರ್ಚು. ಹಲೋ ಫ್ರೆಂಡ್ಸ್, ಈಗಾರ ಪಣಜಿಯಿಂದ ಇಳಿದೀವಿ. ಈಗ ಅರಂಬೋಲ್ ಬೀಚಿಗೆ ಹೊಂಟೀವಿ. ನೋಡ್ರಿ ಇಲ್ಲೇ ಈಗಾರ ಇಳಿದೀವಿ. ಅಲ್ಲಿ ಹೋದ್ಮೇಲೆ ವಿಡಿಯೋ ತೋರಿಸ್ತೀನಿ. ಬರ್ರಿ ಹೋಗೋಣ. ಗಾಡಿಗಳು ಬರತ್ತಾವ. ಹಲೋ ಫ್ರೆಂಡ್ಸ್, ಪಣಜಿಯಿಂದ ಮಾಪ್ಸಾಗೆ ಹೊಂಟೇವಿ. ಮಾಪ್ಸಾಯಿಂದ ಅರಂಬೋಲ್ ಹೋಗ್ತೇವಿ. ಬನ್ನಿ ನೋಡೋಣ ಜರ್ನಿ ಹೆಂಗಿರ್ತೈತೆ ಅಂತೇಳಿ. ಬಸ್ ಒಳಗದೇನೆ ಈಗ ನೋಡ್ರಿ ಬಸ್ಸಿನ ವ್ಯೂ. ಬಾಯ್ ಬಾಯ್. ಮಿಸ್ಟೇಕ್ ಏನಪ್ಪ ಅಂತೇಳಂದ್ರೆ ಒಂದನೇದ ಲಗೇಜ್, ಎರಡನೇದ ಟ್ರೈಪಾಡ್. ನಂಗೆ ಟ್ರೈಪಾಡ್ ತೊಗೊಂಬರೋಕ್ಕಾಗಲಿಲ್ಲ. ಟ್ರೈಪಾಡ್ ತೊಗೊಂಬಂದಿದ್ರೆ ಹಿಂಗೆ ವೈಡ್ ಆ್ಯಂಗಲ್ ಹಿಂಗೆಲ್ಲ ಶೂಟ್ ಮಾಡ್ಬೋದಿತ್ತೆ. ಕೈಯಾಗಿ ಹಿಡ್ಕೊಂಡು ಮಾಡೋದಾಗೈತಿ. ಟ್ರೈಪಾಡ್ ತರೋಕೆ ಯಾಕೆ ಆಗಲಿಲ್ಲ ಅಂತೇಳಂದರೆ ನಾ ಕಂಪ್ನಿ ಒಳಗೆ ಕೆಲಸ ಮಾಡೋದು ನಿಮಗೆಲ್ಲ ಗೊತ್ತೈತಿ. ರಜೆ ತೊಗೊಂಡು ಬರಬೇಕಾಗಿ ಬಂತು. ರಜೆ ಸಿಕ್ತು ನನಗೆ. ಟ್ರೈಪಾಡ್ ಇವತ್ತು ಬರೋದಿತ್ತು. ಸೊ ನಂಗೆ ಮ್ಯಾನೇಜರ್ ರಜೆ ಕೊಟ್ಟರು ಅಂಥೇಳಿ ಇಲ್ಲಿ ಬರಲೇಬೇಕಾಯ್ತು. ಕೈಲೇ ಹಿಂಗೆ ಬ್ಲಾಗ್ ಮಾಡತ್ತೀನಿ. ಟ್ರೈಪಾಡ್ ಸಿಕ್ಕರೆ ಇಲ್ಲೇ ಒಂದು ತೊಗೊಂಡ್ಬಿಡ್ತೀನಿ. ಇಲ್ಲೇ ಒಂದು ಸೆಲ್ಫಿ ಸ್ಟಿಕ್ ಟೈಪ್ ಯಾವ್ದಾರ ಇದ್ರೂ ತೊಗೊತೀನಿ. ಆಮೇಲೆ ಇನ್ನೊಂದು ತಪ್ಪು ಏನಪ್ಪ ಅಂತೇಳಂದರೆ ಲಗೇಜು
ನೀವೇ ನೋಡಿದ್ರಿ ನನ್ನ ಕೈಯಾಗ 2 ಲಗೇಜ್ ಇದ್ದವು. ಲಗೇಜ್ ಇದ್ದ ಕಾರಣ ನನಗೆ ಯಶವಂತಪುರಿಂದ ಗೋವಾಕ್ಕೆ ಹೆಂಗೆ ಬರ್ಬೇಕಂತ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಶವಂತಪುರ ಏನಪ್ಪ ಅಂತೇಳಂದ್ರೆ ಬೆಂಗಳೂರು ರೈಲ್ವೆ ಸ್ಟೇಷನ್. ಅದು ಬೆಂಗಳೂರು ರೈಲ್ವೆ ಸ್ಟೇಷನ್ ಯಶವಂತಪುರಿಂದ ಗೋವಾಕ್ಕೆ ಹೆಂಗೆ ಬರ್ಬೇಕಂತ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಏನು ಸಿಂಪಲ್ಲು, ಯಶವಂತಪುರ ಬರ್ರಿ, ಯಾರ್ಯಾರು ಬೆಂಗಳೂರು ಮಂದಿ ಇದ್ದೀರಿ ಎಲ್ಲರೂ ಯಶವಂತಪುರ ಬರ್ರಿ. ಯಶವಂತಪುರಿಂದ ಟ್ರೈನ್ ಹತ್ತಿದ್ರೆ ಡೈರೆಕ್ಟ್ ನೀವು ಗೋವಾಕ್ಕೆ ಬರ್ತೀರ. ಯಾವ ಟ್ರೈನ್ ಹತ್ತಬೇಕಪ್ಪ ಅಂತೇಳಂದರೆ ಟ್ರೈನ್ ಹೆಸರು ಬಂದು ವಾಸ್ಕೋ ಡ ಗಾಮಾ ಅಂತ ಟ್ರೈನು. ವಾಸ್ಕೋ ಡ ಗಾಮಾ ನೀವು ಟ್ರೈನ್ ಹತ್ತಿದ್ರೆ ನೀವು ಡೈರೆಕ್ಟ್ ಗೋವಾಕ್ಕೆ ಬರ್ತೀರ. ಯಾವ ಥರಪ್ಪ ಟ್ರೈನ್ ಟೈಮಿಂಗ್ ಅಂದರೆ 3 ಗಂಟೆಗೆ ಟೈಮಿಂಗ್ ಇದೆ ಟ್ರೈನ್ದು. ನಿಮಗೆಲ್ಲ ಗೊತ್ತಿದೆ, ಆ್ಯಪಲ್ಲೆಲ್ಲ ತೋರಿಸುತ್ತೆ, ನೀವು ಬರ್ತೀರಾ. ಆದರೆ ಇನ್ನೊಂದೇನೆಂದರೆ ಈಗ ಟ್ರೈನಿಂದ ಗೋವಾಕ್ಕೆ ಬರ್ಬೇಕಂತಂದ್ರೂ ನಾಯಿಗಳು ಬುಕ್ಕಿಂಗ್ ಆಗತ್ತಿಲ್ಲ, ತಾತ್ಕಾಲ ಟಿಕೆಟ್ ಅಂತ ತೋರಿಸ್ತಾ ಇದೆ. ಇದರಿಂದ ಹೆಂಗೆ ಎಸ್ಕೇಪ್ ಆಗಬೇಕಪ್ಪ ಅಂದರೆ ಟಿಕೆಟ್ ತೊಗೊಂಡ್ರು ಆರಾಮಾಗಿ ಮಲ್ಕೊಂಡು ಯಾವ ಥರ ಬರ್ಬೇಕಂತ ಹೇಳಂದರೆ ಸಿಂಪಲ್ಲು. ನೀವೇನು ಮಾಡಿ ಅಂದರೆ ಜನ್ರಲ್ ಟಿಕೆಟ್ ತೊಗೊರಿ, ಟ್ರೈನಿಂದು ಜನ್ರಲ್ ಟಿಕೆಟ್ ತೊಗೊಂಡು ನೀವು ಗೋವಾಕ್ಕೆ ಬರೋ ಪ್ಲ್ಯಾನ್ ಹಾಕೋರಿ. ನಾ ಬರೋ ಟೈಮಿಗೆ ನಿನ್ನೆ ಅಂದ್ರೆ 4 ತಾರೀಕು ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ಅಂತ ಒಂದು ಟ್ರೈನ್ ಇತ್ತು. ಆ ಟ್ರೈನ್ ಏನಪ್ಪ ಅಂತ ಹೇಳಂದ್ರೆ ಧಾರವಾಡ ಮಟ್ಟ ಅಷ್ಟೇ ಬರುತ್ತೆ. ನೀವು ಟಿಕೆಟ್ ಬುಕ್ ಮಾಡ್ಕೊರಿ, ಬುಕ್ ಮಾಡಿಕೊಂಡು ಧಾರವಾಡಕ್ಕೆ ಬರ್ರಿ. ಧಾರವಾಡದಿಂದ ನೀವು ವಾಸ್ಕೋ ಟ್ರೈನ್ ಹತ್ಕೊಂಡು ಮತ್ತೆ ಗೋವಾಕ್ಕೆ ಬರ್ಬೋದು. ಆದರೆ ಟಿಕೆಟ್ ಮಾತ್ರ ವಾಸ್ಕೋದ ತೊಗೋರಿ. ಅಲ್ಪ ಇವು ಏನು ಹೇಳ್ತಾ ಇದ್ದಾನೆ, ವಾಸ್ಕೋ ಟಿಕೆಟ್ ತೊಗೊಂಡು ಧಾರವಾಡ ಟ್ರೈನಿಗೆ ಹೆಂಗೆ ಹತ್ತಕ್ಕಾಕೈತೆ ಅಂಥೇಳಿ. ನನ್ನ ನಾಲೆಜ್ ಪ್ರಕಾರ ಇದೊಂಥರ ಸಿಟಿ ಬಸ್ ಇದ್ದಂಗೆ. ನೀವೇನೋ ಟಿಕೆಟ್ ತೊಗೊರಿ, ವಾಸ್ಕೋ ಮಟ್ಟ ಟಿಕೆಟ್ ತೊಗೊರಿ, ಆರಾಮಾಗಿ ನೀವು ಈ ಥರ ಮಾಡಿಕೊಂಡು ನೀವು ಗೋವಾ ಮಟ್ಟ ಆರಾಮ್ಸಿ ಬರ್ಬೋದು ಟ್ರೈನ್ ಚೇಂಜ್ ಮಾಡಿಕೊಂಡು. ಟ್ರೈನ್ ಬಗ್ಗೆ ನಾಲೆಜ್ ಇದ್ದರೆ ನೀವು ಎಲ್ಲಿ ಬೇಕಲ್ಲ ಅಡ್ಡಾಡ್ಬೋದು ಆರಾಮ್ಸೆ, ಏನು ಪ್ರಾಬ್ಲಮ್ ಇಲ್ಲ. ಇದೆ 2 ಮಿಸ್ಟೇಕು ನಿಮ್ಗೆ ಅರ್ಥ ಆಯ್ತು ಅನ್ಕೊತೀನಿ. ಥ್ಯಾಂಕ್ ಯು. ನಂದು ಇನ್ನೊಂದು, ಎಷ್ಟು ಜನ ಸುದೀಪ್ ಸರ್ ಫಿಲ್ಮು ಬಚ್ಚನ್ ನೋಡಿದ್ದೀರಾ? ಆ ಬಚ್ಚನ್ ಫಿಲ್ಮು ಶಶಾಂಕ್ ಸರ್ ನಿರ್ದೇಶನದ್ದು. ಆಮೇಲೆ ಅದರಲ್ಲೊಂದು ಲಾಸ್ಟಿಗೆ ಒಂದು ಇಮೋಷ್ನಲ್ ಸೀನ್ ಇದೆ. ಭಾವನಾ ಮೇಡಮ್ ಅವ್ರಿಗೆ ಗೋಲ್ಡೇಜರು ಹಿಂದಿಂದ ಚುಚ್ಚಿ ಈ ಥರ ಎಬ್ಬಿಸಿದಾಗ ಅದ್ರಾಗ ಅಚ್ಯುತ್ ಸರ್ ಆ್ಯಕ್ಟಿಂಗು, ಸುದೀಪ್ ಸರ್ ಆ್ಯಕ್ಟಿಂಗು, ಏನು ಆ್ಯಕ್ಟಿಂಗ್ ಮಾಡಿದಾರೆ ಆ ಮೂವಿ. ಶಶಾಂಕ್ ಸರ್ ಸೂಪರ್. ಅದರಲ್ಲಿ ಒಂದು ಸಾಂಗ್ ಇದೆ, ಅದನ್ನ ಹಾಡಬೇಕು ಆ ಮೂಮೆಂಟಲ್ಲಿ, ಕೇಳಿಸ್ಕೊರಿ. ನೀನೇ ಬಣ್ಣ ನೀನೇ ನಕಾಶ ನೀನೇ ತಾನೇ ನಿತ್ಯ ದುರಾಸೆ, ನೀನೇ ವಾರ್ತೆ ನೀನೇ ವಿಹಾರ ನೀನೇ ತಾನೇ ನನ್ನ ಬಿಡಾರ. ಸಾಂಗ್ ಬರುತ್ತೆ, ಅನ್ನತ್ತೆ. ಯಾರ್ಯಾರಿಗೆ ನೆನಪಿದೆ ಟ್ಯಾಗ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಒಂದು ಹುಕ್ ಲೈನ್ ಇದೆ, ಅದನ್ನ ಹೇಳ್ಬೇಕಂತ ಇದ್ದೀನಿ. ಈ ಯೂಟ್ಯೂಬ್ ಚಾನಲ್ ಚಲೋ ಆದಾಗಿಂದ ಹೆಂಗಾಗಿದೆ ಅಂದರೆ ಎಷ್ಟು ಸರ್ ಡೈಲಾಗ್ ಇದೆ, ಕಂಟೆಂಟ್ ಕಂಟೆಂಟ್ ಕಂಟೆಂಟ್. ಐ ಡೋಂಟ್ ಲೈಕ್ ಇಟ್, ಐ ಅವಾಯ್ಡ್. ಬಟ್ ಕಂಟೆಂಟ್ಸ್ ಲೈಕ್ಸ್ ಮೀ, ಐ ಕಾಂಟ್ ಅವಾಯ್ಡ್. ಆ ಥರ ಆಗೈತೆ, ಆ ಥರ ಆಗೈತೆ ಅಂತ ಹೇಳಂದ್ರೆ ಬೇರೆ ಕಡೆ ಕಷ್ಟಪಟ್ಟಿಲ್ಲ ಅಂತಲ್ಲ, ಇಂಜಿನಿಯರಿಂಗ್ ಒಳಗೂ ತುಂಬ ಕಷ್ಟ ಇತ್ತು. ಸಿಂಪಲಾಗಿ ಹೇಳ್ಬೇಕಂದ್ರೆ ಸ್ಟ್ರಗಲ್ ಇತ್ತು. ಸ್ಟ್ರಗಲ್ ಯಾವ ಥರ ಅಂತೇಳಂದರೆ ರಿಷಬ್ ಸರ್ ಬಾಲಯ್ಯ ಬಾಬು ಡೈಲಾಗ್ ಹೊಡಿತಾರಲ್ಲ, ಸ್ಟ್ರಗಲ್ ಸ್ಟ್ರಗಲ್ ದ ಸ್ಟ್ರಗಲ್, ಇಫ್ ಯು ನಾಟ್ ಸ್ಟ್ರಗಲ್ ದ ಸ್ಟ್ರಗಲ್, ಸ್ಟ್ರಗಲ್ ಸ್ಟ್ರಗಲ್ಸ್ ಯು, ಐ ಆಮ್ ನಾಟ್ ದ ಸ್ಟ್ರಗಲ್, ಐ ಆಮ್ ದ ಟ್ರೂತ್. ಆ ಥರ If you struggle the struggle, struggle you. ಹಲೋ ಫ್ರೆಂಡ್ಸ್, ನಾವು ಅರಂಬೋಲ್ ಬೀಚಿಗೆ ಬಂದೇವಿ ನೋಡ್ರಿ. ಅರಂಬೋಲ್ ಬೀಚು ಯಾರಿಗೂ ತೋರಿಸೋ ಮನಸ್ಸಿಲ್ಲ, ಬರ್ರಿ ನೋಡೋಣ ಹೆಂಗೈತಂತ. ಅರಂಬೋಲ್ ಬೀಚ್ ಎಷ್ಟೋ ಮಟ್ಟ ಹೇಳಿದ್ ನಿಮಗೆಲ್ಲ ಹೆಂಗೆ ಅನ್ಸೋದೋ ಗೊತ್ತಿಲ್ಲ. ಅರಂಬೋಲ್ ಬೀಚ್ ನಾ ಗೋವಾದಾಗ ಮಿಸ್ ಮಾಡಿದ್ದ ಒಂದೇ ಬೀಚ್ ಇರ್ಬೋದಿದೆ. ಬರ್ರಿ ನೋಡೋಣ ಅರಂಬೋಲ್ ಬೀಚ್ ಹೆಂಗೈತಂತ. ಫ್ರಂಟ್ ಕ್ಯಾಮ್ರಲ್ಲೇ ಮಾಡತ್ತೀನಿ, ನಂಗಿನ್ನ ಬ್ಯಾಕ್ ಕ್ಯಾಮ್ರಲ್ಲೇ ಮಾಡಕ್ಕೆ ಬರಲ್ಲ. ಹೊಸ ಸೆಲ್ಫಿ ಸ್ಟಿಕ್ ತೊಗೊಂಡೀನಿ.
ಎಲ್ಲ ಪಾರ್ಟಿ ನಡೆದೈತಿ ಇಲ್ಲೆಲ್ಲ. ಬರ್ರಿ ನೋಡೋಣ ಬೀಚ್. ನೋಡ್ರಿ ಬೀಚ್.